ಇದನ್ನೆಲ್ಲ ಈಸ್ಕೋಬಾರ್ದು ನೀವು. ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಏರುವವನಿಗೆ 12 ಗಂಟೆ ಎಕ್ಕರದಲ್ಲಿ ಶುದ್ಧವಾಗಿ ಹೊಡೆಯೋಣ ಅಂತ ಹೇಳ್ಬಿಟ್ಟು 12ನೇ ಶತಮಾನದಲ್ಲಿ. ನೀವು ಲಿಂಗ ಕೊಟ್ಟಿರೋದೇ ಎಲ್ಲೂ ಹೋಗ್ಬಾರ್ದು. ನಿಮ್ಮಲ್ಲೇ ದೇವರಿದ್ದಾನೆ, ನಿಮ್ಮಲ್ಲೇ ಎಲ್ಲ ಇದೆ ಅಂತ ನಿಮ್ಗೆ ಲಿಂಗ ಕೊಟ್ರೆ ಮತ್ತೆ ನೀವು ಅದೇ ಲಿಂಗ ಇಟ್ಕೊಂಡು ಇನ್ಯಾವುದೇ ಬೆಟ್ಟದ ಲಿಂಗಕ್ಕೆ ಹೋಗಿ ನಮಸ್ಕಾರ ಮಾಡಿದ್ರೆ ಬಸವಣ್ಣ ಏನ್ ಹೇಳಿರೋದು? ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ನಮಸ್ಕಾರ ಮಾಡಿದ್ರೆ ಯಾಕೆ ಹೊಡಿಬೇಕು ಅಂದಾರೆ? ಅಸ್ಪೃಶ್ಯತೆ ಇರೋದೇ ಇಲ್ಲ. ನೀವು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಸುಡುಗಾಡ ದೇವಸ್ಥಾನದಿಂದ ಏನ್ ಪ್ರಯೋಜನ? ಹೇಳದೆ ಮೋಸ. ಮೊನ್ನೆ ದೇವ್ರು ಬಂದ್ಬಿಟ್ಟೈತೆ ತಹಸೀಲ್ದಾರ್ ಅವ್ರೆ. ದೇವ್ರು ಬಂದ್ಬಿಟ್ಟು ಏನ್ ಮಾಡೋದು ಗೊತ್ತಾ? ಕುರಿ ಕೊಡು ಅಂತ ದೇವ್ರು. ಈ ನಮ್ಮ ಹುಡುಗರು ಬಹಳ ಬುದ್ಧಿವಂತರು, ಮಾಡಬೇಡಿ ಅಂತ ಒಂದು ಕುರಿ ಹಿಡ್ಕೊಂಡು ಹೋಗಿ ಕೊಡ್ತಾರೆ, ತಾಯಿ ತಗೋ. ಅವ್ರು ಈ ಕುರಿ ಬೇಡ ಅಂತ ಮಗ, ಯಾಕಂದ್ರೆ ಅವನೇ ಕುರಿ ತಗೊಳ್ಳಿ. ಪೂಜಾರ ಬಂದೆ ಕುರಿ, ಬಹಳ ಬುದ್ಧಿವಂತರು. ಆ ಪೂಜಾರ ಬಸ್ ಹಾಕಿದ್ರೆ ಅಜ್ಜಿ ಹೇಳ್ಕೊಂಡು ತಾಯಿ ತಗೋ ಅಂತ. ಆ ದೇವ್ರು ಬಂದಿರೋದು ಇದು ಬೇಡ ಅಂತ ಮಗ, ಯಾಕೆ ಅವನೇ ಅದು. ಅಂದ್ರೆ ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ತೀರ್ಥದ ಹೆಸರಲ್ಲಿ ಯಾಕೆ ಹೋಗ್ಬೇಕು ದೇವಸ್ಥಾನಕ್ಕೆ? ಇಲ್ಲಿ ಯಾರೋ ಒಬ್ರು ಕೈ ಎತ್ತಿ ದೇವಸ್ಥಾನದಿಂದ ನನಗೆ ವೋಟರ್ ಕಾರ್ಡ್ ಬಂದಿದೆ ಅಂತ, ರೇಷನ್ ಕಾರ್ಡ್ ಬಂದಿದೆ ಅಂತ, ದೇವರುಗಳು ನಿಮ್ ಮಾರ್ಕ್ಸ್ ಕಾರ್ಡ್ ಮೇಲೆ ಸೈನ್ ಮಾಡಿದೆ ಅಂತ ಯಾರು ಒಬ್ರು ಹೇಳಿ? ಯಾವ್ದಾರ ದೇವ್ರು ಸೈನ್ ಮಾಡೋದ? ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ, ಅಸ್ಪೃಶ್ಯತೆ, ಇಂಡಿಸಬಿಲಿಟಿ ಅಂದ್ರೆ ಯಾಕೆಂದ್ರೆ ಬಿಡಲ್ಲ ಅಂತ ನೋಡಿ. ಅಲ್ಲಿ ಬಸವಣ್ಣ 12ನೇ ಶತಮಾನದಲ್ಲಿ ದೇವರು ಮತ್ತು ಪೂಜಾರಿ ಇಬ್ರು ಮಹಾವಂಚಕರು, ಮಹಾನ್ ಮೋಸಗಾರರು ಅಂತೇಳಿ ಗರ್ಭಗುಡಿ ಸಂಸ್ಕಾರ ಬೇಕಾಗಿಲ್ಲ, ದೇಹವೇ ದೇವಾಲಯ, ಸೆಲೆವೇ ಒಂದ ಕಳಸ. ನೀನ್ ಎಲ್ಲಿ ಕುಂತಿದ್ದು ಅಲ್ಲೇ ಲಿಂಗ ಪೂಜೆ ಮಾಡಿ ತೀರ್ಥ ತಗೊಂಡ್ಬಿಡು, ನಿನಗೆಲ್ಲ ಅಲ್ಲೇ ಆಗುತ್ತೆ ಅಂತೇಳಿ ಬಸವಣ್ಣವರು ಲಿಂಗ ಕೊಟ್ಟ ಉದ್ದೇಶ ದೇವಸ್ಥಾನಗಳಿಗೆ ಹೋಗಬಾರದು ಅಂತ. ಆದ್ರೆ ಇವತ್ತು ಏನಾಗಿದೆ? ದೇವಸ್ಥಾನಕ್ಕೆ ಯಾಕೆ ಹೋಗ್ಬಾರ್ದು ಬಸವಣ್ಣ ಅಂದ್ರೆ ಅಲ್ಲಿ ಕೈ ಒಡ್ಬೇಕು ನೋಡಿ. ಅವನು ಮಂತ್ರದಲ್ಲಿ ಹೇಳ್ತಾನೆ, ತಹಸೀಲ್ದಾರ್ ಸರ್ ಅವರೇ, ಆ ಮಂತ್ರದಲ್ಲಿ ಹೇಳ್ತಾನೆ, ತೀರ್ಥ ಕೊಡ್ಬೇಕಾದ್ರೆ ಪುರಸಭೆ ಮುಖ್ಯ ಲೆಕ್ಕಾಧಿಕಾರಿಗಳೇ, ತೀರ್ಥದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಇಮಂ ಗಂಗೆ ಗೋದಾವರಿ ಸಿಂಧು ಸರಸ್ವತಿ ನರ್ಮದೆ ಜಲಸ್ಮಿಯ ಪ್ರೋಕ್ಷಣೆಯಾಗಿ ತೀರ್ಥ ಕೊಡ್ಬೇಕಾದ್ರೆ ಇಮಂ ಗಂಗೇಶು